MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಮತ್ತೊಂದು ಹೆಜ್ಜೆ ಪಕ್ಕಾನ. ಪಹಲ್ಗಾಮ್ ನರಮೇಧಕ್ಕೆ ಮತ್ತಷ್ಟು ಶಾಕ್ ಕೊಡುತ್ತಾ ಭಾರತ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಶುರುವಾಗಿದೆ ಸರ್ವಪಕ್ಷ ಸಭೆ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ನಾಯಕರು. ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಲೀಡರ್ಸ್. ಮುಂದೆ ಪರಿಸ್ಥಿತಿ ಕೈ ಮೀರಿದ್ರೆ ಏನ್ ಮಾಡಬೇಕು ಅನ್ನುವಂತಹ ಕುರಿತಂತೆ ಚರ್ಚೆ ನಡೀತಾ ಇದೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಮತ್ತೊಂದು ಹೆಜ್ಜೆ ಇಡುತ್ತಾ ಭಾರತ. ಇಂತಹದೊಂದು ಚರ್ಚೆ ಈಗ ಶುರುವಾಗಿದೆ. ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿತ್ತು. ಈಗಾಗಲೇ 1 ಗಂಟೆಯಿಂದಲೂ ಕೂಡ ಸರ್ವಪಕ್ಷ ಸಭೆಯಲ್ಲಿ ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈಗ ದಾಳಿ ಆಗಿರುವಂತಹ ಕುರಿತಂತೆ, ಜೊತೆಗೆ ಈಗಿರುವಂತಹ ಪರಿಸ್ಥಿತಿಯ ಕುರಿತಂತೆ, ಇನ್ನೂ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಕುರಿತಂತೆ, ಮುಂದಿನ ನಡೆ ಏನಾಗಬೇಕು ಅನ್ನುವಂತಹ ಕುರಿತಂತೆ, ಪಾಕಿಸ್ತಾನಕ್ಕೆ ಯಾವ ರೀತಿ ತಕ್ಕ ಪಾಠವನ್ನು ಕಲಿಸಬೇಕು, ಉಗ್ರರಿಗೆ ಯಾವ ರೀತಿ ಹೆಡೆಮುರಿ ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಭೆ ನಡೀತಾ ಇರೋದು. ಸತತ 1 ಗಂಟೆಯಿಂದಲೂ ಕೂಡ ಸಭೆ ಆಗ್ತಾ ಇದೆ. ಎಲ್ಲ ಪಕ್ಷದ ನಾಯಕರ ಚರ್ಚೆಯೊಂದಿಗೆ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಏಕೆಂದರೆ ಈಗಾಗಲೇ ಪಾಕಿಸ್ತಾನ ಮತ್ತೆ ಮತ್ತೆ ಕೆಣಕುವಂತಹ ಪ್ರಯತ್ನವನ್ನ ಮಾಡ್ತಲೇ ಇದೆ. ಹೀಗಾಗಿ ಯಾವ ರೀತಿ ತಕ್ಕ ಉತ್ತರವನ್ನ ಕೊಡಬೇಕು ಅದು ಭಾರತಕ್ಕೆ ಗೊತ್ತಿದೆ. ಆದರೆ ನಾಯಕರ ಅಭಿಪ್ರಾಯ ಏನು? ಈಗಾಗಲೇ ಈ ಹಿಂದೆ ನಡೆದಂತಹ ಸಭೆಯಲ್ಲೂ ಕೂಡ ಸಂಪೂರ್ಣವಾದ ಬೆಂಬಲ ಅಂತ ಹೇಳಿದ್ರು. ಪ್ರಧಾನಿ ಮೋದಿ ನಿವಾಸಕ್ಕೆ ಅಜಿತ್ ಧೋವಲ್ ಭೇಟಿ ಕೊಟ್ಟಿದ್ದಾರೆ. ಸರಿಸುಮಾರು 50 ನಿಮಿಷಗಳಿಂದ ಮೋದಿ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅಜಿತ್ ಧೋವಲ್. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕ್ ಗುಂಡಿನ ದಾಳಿ ಮಾಹಿತಿ, ಕುಪ್ವಾರ, ಪೂಂಚ್, ಬಾರಾಮುಲ್ಲಾದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ಈ ಬಗ್ಗೆ ಪ್ರಧಾನಿ ಮೋದಿಗೆ ಅಜಿತ್ ಧೋವಲ್ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನೋಡಿ, ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಒಂದ್ ಕಡೆ ಶೆಲ್ಗಳ ದಾಳಿ ಆಗ್ತಾ ಇದೆ. ಪಾಕ್ನ ಸೈನಿಕರು ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸತತ 14 ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಅಲ್ಲಿ ಶೂಟೌಟ್ಗಳು ನಡೀತಾ ಇದೆ, ದಾಳಿಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ವಿಚಾರಕ್ಕೆ ಕುರಿತಂತೆ ಈಗ ಸದ್ಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ಧೋವಲ್ ಅವರು ಪ್ರಧಾನಿ ಮೋದಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. 50 ನಿಮಿಷಗಳಿಂದ ಈಗ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ನಡೆಸಿರುವಂತಹ ದಾಳಿಯಲ್ಲಿ ಸಾಕಷ್ಟು ಉಗ್ರರು ಹತರಾಗಿದ್ದಾರೆ. ಆದರೆ ಇನ್ನುಳಿದಂತಹ ಉಗ್ರರ ಕತೆಗೇನು, ಅವರನ್ನ ಯಾವ ರೀತಿ ನಾಶ ಮಾಡಬೇಕು, ಆ ಕುರಿತಂತೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಸತತ 50 ನಿಮಿಷಗಳಿಂದ ಚರ್ಚೆ ನಡೀತಾ ಇದೆ. ಅಜಿತ್ ಧೋವಲ್ ಅವರು ಪ್ರಧಾನಿ ಮೋದಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಒಂದು ಕಡೆ ಮಾತುಕತೆಯನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಸರ್ವಪಕ್ಷಗಳ ಸಭೆ ನಡೀತಾ ಇದೆ. ನಾಯಕರು ತಮ್ಮ ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಮುಂದಿನ ನಡೆ ಏನಾಗಿರಬೇಕು ಅನ್ನುವಂತಹ ಕುರಿತಂತೆಯೂ ಕೂಡ ಒಂದಷ್ಟು ಅಭಿಪ್ರಾಯ ಸಂಗ್ರಹವಾಗ್ತಾ ಇದೆ. ಭಾರತದ ಮೇಲೆ ಪಾಕಿಸ್ತಾನದಿಂದ ಮಿಸೈಲ್ ದಾಳಿಗೆ ಯತ್ನ ನಡೆದಿದೆ. ನೋಡಿ, ಪಾಕಿಸ್ತಾನ ಮತ್ತೆ ಕೆಣಕ್ತಾ ಇದೆ. ಪಾಕ್ ಕ್ಷಿಪಣಿ ಹೊಡೆದ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಪಂಜಾಬ್ನ ಅಮೃತ್ಸರ ಬಳಿ ಪಾಕ್ ಕ್ಷಿಪಣಿ ಉಡೀಸಾಗಿದೆ. ಪಾಕಿಸ್ತಾನದ ಕ್ಷಿಪಣಿ ಹೊಡೆದ ಏರ್ ಡಿಫೆನ್ಸ್ ಸಿಸ್ಟಮ್. ನೋಡಿ, ಅವರು ಯಾವುದೇ ರೀತಿ ಪ್ರಯತ್ನವನ್ನ ಮಾಡಿದ್ರು, ಯಾವುದೇ ಕುತಂತ್ರವನ್ನ ಮಾಡಿದ್ರು, ಭಾರತ ಅದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡೇ ಮಾಡುತ್ತೆ. ಆದ್ರೆ ನೋಡಿ, ಪಾಕಿಸ್ತಾನ ಮಿಸೈಲ್ ದಾಳಿಗೆ ಮುಂದಾಗಿತ್ತು ಅನ್ನುವಂತಹ ವಿಚಾರ. ಆದ್ರೆ ಪಾಕ್ ಕ್ಷಿಪಣಿಯನ್ನ ಭಾರತದ ಏರ್ ಡಿಫೆನ್ಸ್ ಹೊಡೆದುರುಳಿಸಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಆ ಕ್ಷಿಪಣಿಯನ್ನ ಛಿದ್ರ ಮಾಡಿದೆ. ಪಂಜಾಬ್ನ ಅಮೃತ್ಸರ ಬಳಿ ಪಾಕ್ ಕ್ಷಿಪಣಿಯನ್ನ ಉಡೀಸ್ಗೊಳಿಸಲಾಗಿದೆ. ನೀವೇನು ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಿ.
ಸೇಮ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅದೊಂದು ಬೆಳಕು ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ಏನು ಕ್ಷಿಪಣಿ ಪ್ರಯೋಗಕ್ಕೆ ಪಾಕಿಸ್ತಾನ ಮುಂದಾಗಿತ್ತು, ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಹೊಡೆದುರುಳಿಸಿದೆ. ಯಾವಾಗ ಗಡಿ ದಾಟಿ ಅದು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂಗೆ ನಮ್ಮ ರೈಡರ್ ಎಲ್ಲ ಒಂದು ಯಾವುದೇ ಕ್ಷಿಪಣಿ ಆಗಿರ್ಬೋದು, ಯಾವುದೇ ಮಿಸೈಲ್ಸ್ ಆಗಿರಬಹುದು, ಯಾವುದೇ ರೀತಿ ದಾಳಿ ಆದರೂ ಕೂಡ ಅದನ್ನ ತಕ್ಕಂತ ಹೇಳಿ ಅದನ್ನ ಕಂಡುಹಿಡಿಯುತ್ತೆ. ಹಾಗಾಗಿ ಯಾವುದೇ ಕ್ಷಿಪಣಿಯನ್ನು ಕೂಡ ಒಳಗಡೆ ಬರುವುದಕ್ಕೆ ಪ್ರವೇಶಕ್ಕೆ ಆಸ್ಪದನೆ ಕೊಡೋದಿಲ್ಲ. ಹೀಗಾಗಿ ಅದನ್ನ ಹೊಡೆದುರುಳಿಸಿದೆ. ಇನ್ನು ಮಧ್ಯರಾತ್ರಿ 1 ಗಂಟೆಗೆ ಪಾಕಿಸ್ತಾನ ಮಿಸೈಲ್ ದಾಳಿಗೆ ಯತ್ನವನ್ನ ಮಾಡಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪಾಕ್ ಕ್ಷಿಪಣಿ ಬರ್ತಾ ಇದ್ದಂತೆ ಸೈರನ್ ಕೂಡ ಮೊಳಗಿದೆ. ಸ್ಥಳೀಯರ ಮೊಬೈಲ್, ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿರುವಂಥದ್ದು ನೀವೇನು ನೋಡ್ತಾ ಇದ್ದೀರಿ, ಅದು ಅಳೆದುಳಿದಂತಹ ಭಾಗ ಏನು ಕ್ಷಿಪಣಿಯನ್ನ ಪ್ರಯೋಗ ಮಾಡಲಾಗಿತ್ತು ಅದನ್ನ ಉಡೀಸ್ ಮಾಡಿ ನಂತರ ಅದರ ಫೋಟೋವನ್ನ ತೆಗೆದಿರುವಂಥದ್ದು. ಪಾಕ್ ಕ್ಷಿಪಣಿಯನ್ನ ಭಾರತ ಹೊಡೆದುರುಳಿಸಿರುವಂತಹ ಒಂದು ಕಡೆ ಫೋಟೋಸ್, ಹಾಗೆ ಇನ್ನೊಂದು ಕಡೆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಕೆಲ ದೃಶ್ಯಗಳು ಸೆರೆಯಾಗಿದೆ, ಮತ್ತೆ ಕೆಲವರ ಮೊಬೈಲ್ನಲ್ಲೂ ಕೂಡ ಈ ದೃಶ್ಯಗಳು ಸೆರೆಯಾಗಿರುವಂಥದ್ದು. ಕ್ಷಿಪಣಿ ಹಾರಿ ಬರುವಂತಹ ದೃಶ್ಯ ಸೆರೆ ಹಿಡಿದಿದ್ದಾರೆ ಅಲ್ಲಿನ ಸ್ಥಳೀಯರು. ಏನು ಕ್ಷಿಪಣಿ ಬರ್ತಾ ಇದ್ದಂತೆ ನಮ್ಮ ರಾಡರ್ಗಳು ಕೂಡ ಎಚ್ಚೆತ್ತುಕೊಂಡಿದೆ. ಜೊತೆಗೆ ನಮ್ಮ ಭಾರತೀಯ ಸಿಸ್ಟಮೇ ಆಗಿದೆ, ಅಂದರೆ ಯಾವುದೇ ರೀತಿ ನಮ್ಮ ಗಡಿಯನ್ನ ದಾಟಿ ಯಾರೇ ಬಂದರೂ ಆಯಿತು, ಯಾವುದೇ ಕ್ಷಿಪಣಿ ಆಗಿರಲಿ ಮಿಸೈಲ್ಸ್ಗಳಾಗಲಿ ಒಳನುಗ್ಗೋಕೆ ಚಾನ್ಸೇ ಇಲ್ಲ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.